ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುವಿಧಾ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಫೆಬ್ರವರಿ ಪೂರ್ತಿ ತಿಂಗಳ 2026ರ ಫೆಬ್ರವರಿ ತಿಂಗಳ ಪ್ರಚಲಿತ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನವನ್ನ ನಾನು 10 ಕ್ವಶನ್ ಅನ್ನ ತಂದಿದ್ದೀನಿ ನೋಡಿ. 10 ಕ್ವಶನ್ಸ್ ಈ ವಿಡಿಯೋದಲ್ಲಿ ನಾನು ತಂದಿದ್ದೀನಿ. ಇದು 2026ರ ಫೆಬ್ರವರಿ ತಿಂಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಮತ್ತು ಆನ್ಸರ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಮೂಲಕ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುವಿಧಾ ಕ್ಲಾಸಸ್ ಅಂತ ಇದೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಹಾಕಿ. ಇನ್ನೂ ಯಾವ್ದಾದ್ರು ಕ್ಲಾಸಸ್ ಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ, ಆಯ್ತಾ. ಫಸ್ಟ್ ಕ್ವಶನ್ಗೆ ಹೋಗುವ ಇದ್ರ ಮೂಲಕ. ಫಸ್ಟ್ ಕ್ವಶನ್ ನೋಡಿ, ಆಸ್ಟ್ರೇಲಿಯಾ ಓಪನ್ 2026 ಪುರುಷ ಸಿಂಗಲ್ಸ್ ಫೈನಲ್ ಯಾರು ಗೆದ್ರು? 2026ರ ಪುರುಷರ ಸಿಂಗಲ್ಸ್ ಅನ್ನ ಯಾರು ಗೆದ್ದರು ಅಂತ ಕೇಳಿದ್ದಾರೆ. ಕಾರ್ಲೋಸ್ ಅಲ್ಕರಾಜ್ ಅನ್ನೋರು ಆಸ್ಟ್ರೇಲಿಯಾದ ಓಪನ್ 2026 ಪುರುಷ ಸಿಂಗಲ್ ಫೈನಲ್ಸ್ ಅನ್ನ ಗೆದ್ದಿರ್ತಾರೆ. ನೆಕ್ಸ್ಟ್ ಕ್ವಶನ್, ಹಾಗೆ ಆಸ್ಟ್ರೇಲಿಯಾ ಓಪನ್ ಮಹಿಳಾ ಸಿಂಗಲ್ ಫೈನಲ್ ಯಾರು ಗೆದ್ದರು? ಎಲೆನಾ ರೆಬೆಕಿನಾ ಅನ್ನೋರು ಗೆದ್ದಿದ್ದಾರೆ ನೋಡಿ. ಪುರುಷರದು ಕಾರ್ಲೋಸ್ ಅಲ್ಕರಾಜ್ ಆದ್ರೆ ಮಹಿಳೆಯರದು ಎಲೆನಾ ರೆಬೆಕಿನಾ. ಈ ಯಾವುದು ಟೆನ್ನಿಸ್ ಇದೆಯಲ್ಲ, ಆಸ್ಟ್ರೇಲಿಯಾ ಟೆನ್ನಿಸ್ ಓಪನ್ ಇದು ಯಾವತ್ತು ಇಂಪಾರ್ಟೆಂಟ್. ಟೆನ್ನಿಸ್ ಕೋರ್ಟ್ ಬಗ್ಗೆ ಕೇಳ್ತಾರೆ. ಹುಲ್ಲಿನ ಕೋರ್ಟ್ ಎಲ್ಲಿದೆ, ಕ್ಲೇ ಕೋರ್ಟ್ ಎಲ್ಲಿದೆ, ಮತ್ತು ಇದು 2026ರಲ್ಲಿ ಆಸ್ಟ್ರೇಲಿಯಾ ಓಪನ್ ಎಲ್ಲಿ ನಡೀತು. ಈ ತರ ಟೆನ್ನಿಸ್ ಮೇಲಿನ ಕ್ವಶನ್ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಸ್ಪೋರ್ಟ್ಸ್ ಅಲ್ಲಿ ಟೆನ್ನಿಸ್ ಒಂದು ಇಂಪಾರ್ಟೆಂಟ್, ಮತ್ತೆ ಕ್ರಿಕೆಟ್ ಇದು ಹೆಚ್ಚಿನದಾಗಿ ಬೀಳೋದು. ಕಾನ್ಸಂಟ್ರೇಟ್ ಮಾಡ್ಲೇಬೇಕು ನೀವು. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, 2026 ಯಾವ ದೇಶವು ಗ್ಲೋಬಲ್ ಕಿಂಬರ್ಲಿ ಪ್ರೊಸೆಸ್ ಸರ್ಟಿಫಿಕೇಶನ್ ಸ್ಕೀಮ್ ಅಧ್ಯಕ್ಷತೆಯನ್ನು ವಹಿಸುತ್ತದೆ? ಇದು ಭಾರತ ದೇಶ ಗ್ಲೋಬಲ್ ಕಿಂಬರ್ಲಿ ಪ್ರೊಸೆಸ್ ಸರ್ಟಿಫಿಕೇಶನ್ ಸ್ಕೀಮ್ ನ ಅಧ್ಯಕ್ಷತೆಯನ್ನ 2026ರಲ್ಲಿ ವಹಿಸ್ತಾ ಇದೆ. 4ನೇ ಕ್ವಶನ್ ಹೋಗುವ. T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 4000 ರನ್ ಗಳಿಸಿದ ಮೊದಲ ಭಾರತೀಯ ಮಹಿಳೆ ಕ್ರಿಕೆಟಿಗ ಯಾರು ಅಂತ ಬಂದಿದೆ. ಇದು ಸ್ಮೃತಿ ಮಂದಣ್ಣ. ಹಾಗೆ ಪುರುಷರಲ್ಲಿ 4000 ರನ್ ಗಳಿಸಿದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕ್ವಶನ್, 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಯಾವ ದೇಶವು ಭಾರತಕ್ಕೆ ಹಸ್ತಾಂತರಿಸಿತು? ಬ್ರೆಜಿಲ್ ದೇಶವು ಭಾರತಕ್ಕೆ ಹಸ್ತಾಂತರಿಸುತ್ತದೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನ. ಬ್ರಿಕ್ಸ್ ನ ಫುಲ್ ಫಾರ್ಮ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇದು 5 ದೇಶಗಳ ಒಕ್ಕೂಟವಾಗಿದೆ. ಇದು ಒಂದಾದ್ಮೇಲೆ ಒಂದು ದೇಶ ಅಧ್ಯಕ್ಷತೆಯನ್ನು ವಹಿಸ್ತಾ ಹೋಗ್ತದೆ. ಈಗ ಬ್ರೆಜಿಲ್ ಇಂಡಿಯಾದವರಿಗೆ ವಹಿಸಿದೆ ನೋಡಿ. ನೆಕ್ಸ್ಟ್, ರಷ್ಯಾ ಯಾವ ವರ್ಷದೊಳಗೆ ಚಂದ್ರನ ಮೇಲೆ ಪರಮಾಣು ಶಕ್ತಿ ಸ್ಥಾವರವನ್ನು ನಿರ್ಮಿಸಲು ಯೋಜಿಸಿದೆ ಅಂತ ಕೇಳಿದ್ದಾರೆ. ರಷ್ಯಾ ಯಾವ ದೇಶ ಚಂದ್ರನ ಮೇಲೆ ಪರಮಾಣು ಶಕ್ತಿ ಸ್ಥಾವರ 2035ರಲ್ಲಿ ವಹಿಸಿದೆ ಅಂತ ಕೇಳ್ಬೋದು. ಅಥವಾ ರಷ್ಯಾ ಎಷ್ಟನೇ ವರ್ಷದಲ್ಲಿ ಶಕ್ತಿ ಸ್ಥಾವರ ನಿರ್ಮಿಸಲು ಯೋಜಿಸಿದೆ ಅಂದ್ರೆ 2035. ಯಾವ ತರ ಬೇಕಾದ್ರೆ ಕ್ವಶನ್ ಉಲ್ಟಾ ಪಲ್ಟಾ ಆಗ್ಬೋದು ನೋಡಿ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಮೆಡಿಕಲ್ ಕಾಲೇಜ್ PPP ಮಾದರಿಯಲ್ಲಿ ಯಾವ ರಾಜ್ಯದಲ್ಲಿ ಆರಂಭವಾಗಿದೆ? ಮಧ್ಯಪ್ರದೇಶ ರಾಜ್ಯದಲ್ಲಿ ಆರಂಭವಾಗಿದೆ. ಹಾಗೆ ಈ PPP ಅಂದ್ರೆ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್, ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗ ಯಾವ ದೇಶದಲ್ಲಿದೆ? ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗ ಚೀನಾ ದೇಶದಲ್ಲಿ ಇದೆ. ಆಲ್ಮೋಸ್ಟ್ ಉದ್ದದ್ದಿರೋದು ಚೀನಾದಲ್ಲೇ ಇದೆ. ಈ ಕೆಲವೊಂದು ಭಾರತದಲ್ಲೂ ಇದೆ, ಆದ್ರೆ ಆಲ್ಮೋಸ್ಟ್ ಉದ್ದದ್ದಾಗಲಿ ಹೈಟ್ ಆಗಲಿ ಚೀನಾ ದೇಶದಲ್ಲೇ ಇದೆ ಫ್ರೆಂಡ್ಸ್. ನೆಕ್ಸ್ಟ್, ಲಾಸ್ಟ್ 2 ಕ್ವಶನ್ಸ್ ನೋಡಿ. ಭಾರತದ ಮೊದಲ ಡಿಜಿಟಲ್ ನೋಮೈಡ್ ವಿಲೇಜ್ ಯಾವ ರಾಜ್ಯದಲ್ಲಿದೆ? ಮತ್ತು ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ MRI ಸ್ಕ್ಯಾನರ್ ಅನ್ನು ಯಾವ ಕಂಪನಿಯ ಸಹಾಯದಿಂದ ಅಭಿವೃದ್ಧಿಪಡಿಸಲಾಗಿದೆ? ಇವೆರಡರ ಕ್ವಶನ್ ಆನ್ಸರ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ ಜೊತೆ ಬರುವ. ಥ್ಯಾಂಕ್ ಯು. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಸ್ ಬರ್ತದೆ ಅಂತ ಹೇಳ್ತೀನಿ.